ಈಗ ನಾವು ಹೋಗುವುದಿಲ್ಲಪ್ಪ ಅವ್ರು ಕೇಳೋದಿಲ್ಲ ಅಂತ ಮಾತು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಮಾತನ್ನು ನಾವು ಸ್ಪಷ್ಟೀಕರಣವಾಗಿ ಹೇಳಬೇಕಾಗ್ತದೆ. ಸತೀಶ್ ಜಾರಕಿಹೊಳಿ ಅವ್ರು ಹೇಳಿದಂಥದ್ದು ಈಗಾಗಲೇ ಹಿಂದೆ ನಾವು ಹೋಗಿದ್ವಿ, ಅದಕ್ಕೆ ನ್ಯಾಯಾಲಯದ ವಿರುದ್ಧವಾದ ಸ್ಟೇಟ್ಮೆಂಟ್ ಇದು ಕೊಟ್ಟಿದ್ದು, ನಮಗೆ ಡೈರೆಕ್ಷನ್ ಕೊಟ್ಟದ, ಹೀಗಾಗಿ ನಾವು ಇನ್ನೂ 10 ವರ್ಷದ ಕೆಳಗೆ ಬರೋದು ಅನ್ನೋಂಥ ಮಾತು ಹೇಳೋ ಮೂಲಕ ನಾವು ತುರ್ತು ಈ ಸದ್ಯದಲ್ಲೇ ನಾವಿದ್ದಂಥವ್ರು ಈ ನಮ್ಮ ನಡುಕಿನ ಒಪ್ಪಂದ 30 ವರ್ಷದ್ದು ಅದು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮುರಿದ್ವಿ ಅಂತಂದ್ರೆ ಏನೋ ಮಾಡಿದ್ರೆ ಮತ್ತು ಅವ್ರು ಅಲ್ಲೇ ಹೋಗ್ತಾರೆ ಕೋರ್ಟಿಗೆ, ಮತ್ತು ಕೋರ್ಟಲ್ಲೇ ಡಿಸಿಷನ್ ಇದೇ ರೀತಿ ಬರಬಹುದು ಅನ್ನುವಂಥ ಮಾತು. ಇಲ್ಲಿ ಸೂಕ್ಷ್ಮವಾಗಿ ಸತೀಶ್ ಅವ್ರ ಮಾತನ್ನು ಗಮನಿಸಿದ್ರೆ ನಮಗೆ ಡೈರೆಕ್ಷನ್ ಮಾಡಲಿ, ಅದು ಹಗರಣ ಆಗ್ಯದಪ್ಪ, ನೀವು ಟ್ಯಾಕ್ಸ್ ತೊಗೊಳ್ಬಾರ್ದು ಜನರಿಂದ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಆ ರೀತಿ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಅದು ಇದೇ ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಯಾಕಂತಂದ್ರೆ ಅವರು ಹೌದಪ್ಪ ಹಗರಣ ಆಗೈತಿ ಅಂತ ಇದು ಒಂದೇ ಕಾರಣಕ್ಕಾಗಿ ನಾವು ರದ್ದು ಮಾಡೋಕ್ಕಾಗೋದಿಲ್ಲ. ಒಪ್ಪಂದ ಇದೆ ನಮ್ಮ ನಡಕ ಅವ್ರ ನಡಕ. ಈಗ 20 ವರ್ಷ ಆಗ್ಯಾವ, ಇನ್ನು 10 ವರ್ಷದಷ್ಟೇ ಉಳೋದಲ್ಲ. ಆ 10 ವರ್ಷಕ್ಕಾಗಿ ನಾವು ಇನ್ನು ಯಾರು ಬಾಧಿತ ಆಗ್ಯಾರ ಇದರಿಂದ ಪೆಟ್ಟರ್ತಿಲ್ಲಕಂದ್ರೆ ಅವ್ರು ಕೋರ್ಟ್ಗೆ ಹೋಗಲಿ, ಅವ್ರು ಇದ್ದಂಥವ್ರು ಡೈರೆಕ್ಷನ್ ತೊಗೊಂಡು ಬರಲಿ. ಅಂದ್ರೆ ನಮಗೆ ನೇರವಾಗಿ ಕೋರ್ಟ್ ಇದ್ದಿದ್ದು ಇವತ್ತು ಹೈಕೋರ್ಟ್ ಇರಲಿ, ಸುಪ್ರೀಂ ಕೋರ್ಟ್ ಯಾರೂ ಇರಲಿ, ನೀವು ಅಲ್ಲಿಯ ನ್ಯಾಯಿಸದ ಅಧಿಕಾರ ಕಸ್ಕೊಳ್ರಿ, ಅದೇ ಕಾಲಕ್ಕೆ ನೀವು ಅಲ್ಲಿ ಏನು ಟೋಲ್ ಅವ್ರು ವಸೂಲು ಮಾಡ್ತಾರೆ ನೀವು ತೊಗೊಳ್ರಿ ಅಂತ ಹೇಳಿದರೆ, ಅಥವಾ ಅದನ್ನು ಬಂದ್ ಮಾಡಿ ಅಂತ ಹೇಳಿದರೆ ನಾವು ಮಾಡಬಹುದು ಅನ್ನುವಂಥ ಒಂದು ಕ್ಲಾರಿಫಿಕೇಷನ್ ಅವ್ರು ಕೊಟ್ಟಿದ್ದಾರೆ. ನಮ್ಮ ಕೈಗೆ ಏನೂ ಇಲ್ಲ, 30 ವರ್ಷ ಅಗ್ರಿಮೆಂಟ್ ಆಗ್ಯದ, ಆ ಅಗ್ರಿಮೆಂಟ್ ಸಮಯದಲ್ಲಿ ಯಾರಿದ್ರು ಏನಿದ್ರು ಅದು ಇತಿಹಾಸ ಮತ್ತೊಂದು. ಇದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಚುನಾವಣೆಗಳ ಸಮೀಪ ಬಂದಂಗೆ ಸಹಜದ ಎಲ್ಲರೂ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ JDS ಇವತ್ತು ಅತ್ಯಂತ ಅನಿವಾರ್ಯವಾಗಿ ತನ್ನ ಒಂದು ಪ್ರಭುತ್ವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇದು ಒಂದು ರೀತಿ ಲಾಸ್ಟ್ ಹೋರಾಟ ಆಗಬಹುದೇನೋ. ಅದಕ್ಕಾಗಿ ಅವರು ಸಣ್ಣ ವಿಷಯಗಳನ್ನು ಸಹಿತ ದೊಡ್ಡದು ಮಾಡಿ ತಮ್ಮ ಮೈಸೂರು ಭಾಗದಲ್ಲಿ ತಮ್ಮ ಹಿಡಿತವನ್ನು ಹೆಚ್ಚು ಮಾಡ್ಕೊಳ್ಳೋಂಥದ್ದು, ಅಲ್ಲೇ 35-40-45 ಸೀಟುಗಳನ್ನ ಆಯ್ಕೆ ಮಾಡ್ಕೊಂಬಂದ್ರೆ ಮುಂದಿನ ಮುಖ್ಯಮಂತ್ರಿ ನಾವು ಆಗ್ಬೋದು JDS ಅನ್ನೋಂಥ ಮಾತು ಅದ. ಈಗಲೇ ಸಾಕಷ್ಟು ಇದು ಕೋರ್ಟ್ ಮೆಟ್ಲೇರೆ ಮಾಡಿ ನೈಸ್ ರಸ್ತೆ ಸಲುವಾಗಿ JDS ಸರ್ಕಾರ ಇದ್ದಾಗ